ಹಾಯ್ ಹಲೋ ನಮಸ್ಕಾರ. ಕನ್ನಡ ಸೀರಿಯಲ್ಸ್ ಅಡ್ಡಾಗೆ ಸ್ವಾಗತ ಸುಸ್ವಾಗತ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಆಸೆ ಸೀರಿಯಲ್ನ ಬುಧವಾರದ ಸಂಚಿಕೆ ಅಂದರೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡ್ಕೊಂಬರೋಣ. ಮೊದಲಿಗೆ ನೆನ್ನೆಯಿಂದ ತಿಂದಿಲ್ಲ ಅಂದ್ರೂ ಇವತ್ತು ಹಸಿವಾಗ್ತಿಲ್ಲ ಅಂದರೆ ಅದೇ ಅಂತ ಹೇಳ್ತಾಳೆ. ಶಾಂತಿ ರೋಹಿಣಿಗೂ ಊಟ ಮಾಡ್ಸೋಕ್ಕೆ ಅಂತ ಹೋಗ್ತಾಳೆ. ಆವಾಗ ನಾನು ಸರಿಯಾಗಿ ತಿಂದಿಲ್ಲ ಅಮ್ಮ, ನನಗೂ ಹೊಟ್ಟೆ ಹಸಿವಾಗ್ತಾ ಇದೆ ಅಂತ ಹೇಳ್ತಾನೆ. ಶಾಂತಿ ಹೋಗೋ ಅಲ್ಲಿ ಕುತ್ಕೊಂಡು ತಿನ್ನು ಅಂತ ಹೇಳ್ಬಿಟ್ಟು ಬೈತಾಳೆ ಮನೋಜ್ಗೆ. ಆಗ ಮನೋಜು ವಾಪಸ್ ಬರ್ತಾನೆ ಟೇಬಲ್ ಹತ್ರ. ಆಗ ಸೂರ್ಯ ಅದನ್ನ ನೋಡ್ಬಿಟ್ಟು ಇನ್ಮೇಲೆ ನಿಂದು ಕೂಡ ಬಡವರ ಪಕ್ಷನೇ, ಬಾ ಕುತ್ಕೊಂಡು ತಿನ್ನು ಅಂತ ಹೇಳ್ತಾನೆ. ರಂಗನಾಥವ್ರು ಹೆಂಗೋ ದೇವದಯದಿಂದ ಅಂಬೆ ಕಾಲಿಡೋ ಅಂತ ಮಗು ನಮ್ಮ ಮನೆಗೆ ಬರ್ತಾ ಇದೆ, ಎಲ್ಲ ಒಳ್ಳೇದಾಗ್ಲಿ. ಮನೋಜ ಹೋಗ್ಬಿಟ್ಟು ಚೆಕ್ ಮಾಡಿಸಿ ಪಾಸಿಟಿವ್ ಅಂತ ಬಂತು ಅಂದರೆ ತಗೊಂಬಾಪ್ಪ ಅಂತ ಹೇಳ್ತಾರೆ. ಶಾಂತಿ ಮನೋಜ ಸೂರ್ಯ ಹಣ್ಣು ತರಕಾರಿ ಎಲ್ಲ ಮನೆಗೆ ಜಾಸ್ತಿ ತೊಗೊಂಬನ್ನಿ ಅಂತ ಹೇಳ್ತಾಳೆ. ಆಗ ಸೂರ್ಯ ಪ್ರಮೋಷನ್ ಅವ್ರದ್ದು ಕಮಿಷನ್ ನಂದ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಆಗ ಶಾಂತಿ ನಿನಗೂ ಪ್ರಮೋಷನ್ ಸಿಕ್ಕಿದೆ ಅದು ನಾವು ಚಿಕ್ಕಪ್ಪ ಅಂತ ಹೇಳ್ಬಿಟ್ಟು ಅದಕ್ಕೆ ಅಂತ ಹೇಳ್ತಾಳೆ. ಸರಿ ಸರಿ ಅದು ಪಾಯಿಂಟೇ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ಶಾಂತಿ ಮನೋಜ್ನ ಕರೆದ್ಬಿಟ್ಟು ಬಾರೋ ಇಲ್ಲಿ ಇವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗು, ರೋಹಿಣಿಯಾಗಿ ವಾಪಸ್ ಬಂದ್ಬಿಡ್ಬೇಕು ಸಿಹಿ ಸುದ್ದಿ ಜೊತೆಗೆ ಅಂತ ಹೇಳ್ಬಿಟ್ಟು ಅವರಿಬ್ರು ಹಾಸ್ಪಿಟಲಿಗೆ ಕಳಿಸ್ಕೊಡ್ತಾರೆ. ಮೀನನ್ನು ಸೈಡಿಗೆ ಎಳ್ದಾಕ್ಬಿಟ್ಟು ಬಾರ ಇಲ್ಲಿ ಈ ಕಡೆ ಅಂತ ಹೇಳಿ ದೇವ್ರ ಹತ್ರ ಹೋಗಿ, ದೇವ್ರೇ ಏನಪ್ಪ ನಿಂದು ದೇವನಹಳ್ಳಿ ಪ್ರಾಪರ್ಟಿನ ನನ್ನ ಮನೋಜನ ಹೆಸರಿಗೇ ರಿಜಿಸ್ಟ್ರೇಷನ್ ಮಾಡ್ತಾ ಇದೆಯಲ್ಲ ನೀನು, ದೊಡ್ಡವನು ನೀನು ಅಂತ ಹೇಳ್ಬಿಟ್ಟು ಕೈ ಮುಗಿತಾ ಇರ್ತಾಳೆ. ಆಗ ರಂಗನಾಥರು ಓಹೋ ಹಿಂಗೆ ಲೆಕ್ಕಾಚಾರ ಡಬಲ್ ಧಮಾಕ ಅಂತ ಹೇಳ್ತಾರೆ. ಆವಾಗ ಶಾಂತಿ ಬಂದ್ಬಿಟ್ಟು ರೀ ದೊಡ್ಡವನು, ಅವನಿಗೆ ಯಾರ್ಯಾರಿಗೆ ಏನೇನು ಕೊಡಬೇಕು ಅಂತ ಚೆನ್ನಾಗಿ ಗೊತ್ತಿದೆ, ತೋರ್ಸೋರ್ಗೆ ಕೊಬ್ಬರಿ ಚೂರು ಕೊಡಲ್ಲ ಅಂತ ಹೇಳ್ತಾಳೆ. ಇದರಿಂದ ಮೀನಾಗೆ ತುಂಬ ಬೇಜಾರಾಗುತ್ತೆ. ಅವಳು ಅಡುಗೆ ಮನೆಗೆ ಹೊರಟೋಗ್ತಾಳೆ. ಬಿಡ್ರಿ ಕಸ್ತೂರಿಗೆ ಸಿಹಿ ಸುದ್ದಿ ಹೇಳಬೇಕು ಅಂತ ಅಲ್ಲಿಂದ ಅವಳು ಹೊರಟೋಗ್ತಾಳೆ. ರೋಹಿಣಿ ಮತ್ತು ಮನೋಜು ಒಂದು ಕಡೆ ಬಂದು ಇಳಿತಾರೆ ಆಟೋದಲ್ಲಿ. ಅಲ್ಲಿ ಪೂಜಾ ಕೂಡ ವೆಯ್ಟ್ ಮಾಡ್ತಾ ಇರ್ತಾಳೆ. ಆಟೋದಲ್ಲಿ ಇಳಿದು ಎಷ್ಟಾಯ್ತಾನ ಅಂತ ಕೇಳ್ತಾರೆ. 130 ಅಂತ ಹೇಳ್ಬಿಟ್ಟು ಆಟೋ ಡ್ರೈವರ್ ಹೇಳ್ತಾನೆ. ರೋಹಿಣಿ 130 ಅಂತ ಕೊಟ್ಬಿಡು ಅಂತ ಹೇಳಿದಾಗ 200 ರೂಪಾಯಿಗೆ ಚೇಂಜ್ ಇದೆಯಣ್ಣ ಅಂತ ಹೇಳ್ಬಿಟ್ಟು 200 ರೂಪಾಯಿ ಕೊಟ್ಬಿಟ್ಟು ಚೇಂಜ್ ಇಸ್ಕೊತಾಳೆ ಸಿಟ್ಟು ಮಾಡಿಕೊಂಡು. ಪೂಜಾ ಕಾಂಗ್ರೆಸ್ 3 ಜನ ಸೊಸೆಂದ್ರಲ್ಲಿ ನೀನೇ ತಾಯಿ ಆಗ್ತಾ ಇರೋದು ಅಂತ ಹೇಳ್ತಾಳೆ. ಏನು ಸರ್ ಕೆಲಸದಲ್ಲಿ ಪ್ರಮೋಷನ್ ಸಿಗುತ್ತೆ ಅಂದರೆ ಏನೋ ಪ್ರಮೋಷನ್ ಸಿಕ್ಕಿದೆ, ಏನಿವೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾಳೆ. ಮನೋಜು ರೋಹಿಣಿ ಕಣೆ ತಿರುಗಿ ರೋಹಿಣಿ ಮುಂದೆ ಏನು ಅಂತ ಕೇಳ್ತಾನೆ. ಹಾಸ್ಪಿಟಲ್ಗೆ ಹೋಗಬೇಕು, ಚೆಕಪ್ ಮಾಡಿಸ್ಬೇಕು ಅಂತ ರೋಹಿಣಿ ಹೇಳ್ತಾಳೆ. ಚೆಕಪ್ ಮಾಡಿಸಿ ಪಾಸಿಟಿವ್ ಬಂದರೆ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಆಗ ಬಂದರೆ ಏನು ಮಾತಾಡ್ತಿದ್ದೀರ ಮನೋಜ್ ನೀವು ಕೇಳ್ತಾಳೆ. ಆಗ ಮನೋಜು ರೋಹಿಣಿ ಡೋಂಟ್ ಮೈಂಡ್, ಕೆಲಸನೂ ಇಲ್ಲ ದುಡ್ಡು ಇಲ್ಲ, ಎಲ್ಲ ಮೊಟ್ಟೆನೂ ಮರಿನೇ ಆಗಬೇಕು ಅಂತ ಏನಿಲ್ವಲ್ಲ. ರೋಹಿಣಿ ಪೂಜಾಗೆ ಶಾಕ್ ಆಗುತ್ತೆ. ಆಗ ಮನೋಜು ಸಾರಿ ರೋಹಿಣಿ ಅಂತ ಹೇಳ್ತಾನೆ. ಆಗ ನೀವ್ಯಾಕೆ ಸಾರಿ ಕೇಳ್ತೀರಾ ಮನೋಜ್, ನೀವಾಗೆ ಮಾತಾಡ್ತಾ ಇದ್ದೀರಾ ಬಿಡಿ, ಅದು ಮೊದಲನೇ ಸಲ ಹೇಳ್ತೀರಾ, ಮೋಸ ಮಾಡ್ತೀರಾ, ಸಮಯ ಸಾಧಿಸ್ತೀರಾ ಅಂತ ಮಾತ್ರ ಗೊತ್ತಿತ್ತು, ಅದನ್ನೆಲ್ಲ ಸುಳ್ಳು ಮಾಡಿ ನೀವಾಗ ಮಾತಾಡ್ತಾ ಇದ್ದೀರಾ. ಆಗ ಮನೋಜ್ ನೋಡು ನಾನು ಅಂತ ಹೇಳ್ತಾನೆ. ಆಗ ಅರ್ಧಕ್ಕೆ ಮಾತನ್ನು ತಡೆದ್ಬಿಟ್ಟು ರೋಹಿಣಿ ಮಾತು ಮುಗೀತು, ಇನ್ನು ಹೊಟ್ಟೆನಲ್ಲಿ ಮಗು ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಸೋದಕ್ಕೆ ಹೋಗ್ತಾ ಇದ್ದೀನಿ, ಕೆಲಸ ಇಲ್ಲ ಮಗು ಬೇಡ ಅಂತ ಹೇಳ್ತಾ ಇದ್ದೀರಾ, ನಿಮಗೆ ಇಲ್ದಲೇ ಇರೋದು ಕೆಲಸ ಅಲ್ಲ ಜವಾಬ್ದಾರಿ, ಹೊರಡಿ ಅಂತ ಹೇಳ್ತಾಳೆ. ಆಗ ಮನೋಜ್ ನೀನು ಅಂತ ಹೇಳಿದಾಗ ನಾನು ಪೂಜಾ ಆಸ್ಪತ್ರೆಗೆ ಹೋಗಿ ಅಂತ ರೋಹಿಣಿ ಹೇಳ್ತಾಳೆ. ಆಗ ಮನೋಜ್ ಪೂಜಾ ಯಾಕೆ ಅಂತ ಹೇಳ್ತಾನೆ. ಆಗ ರೋಹಿಣಿ ಸಾಕು ಮನೋಜ್, ನಿಮಗೆ ಒಂದು ಕಂಪ್ನಿ ಬಗ್ಗೆ ಹೇಳಿದ್ನಲ್ಲ ಅಲ್ಲಿಗೆ ಹೋಗಿ ಇಂಟರ್ವ್ಯೂ ಕೊಡಿ, ಕೆಲಸದ ಬೆಲೆ ಏನು ಅಂತ ತಿಳ್ಕೊಳ್ಳಿ, ಮಕ್ಕಳು ಸರಿ ಇಲ್ಲ ಅಂತ ಹೇಳೋದಕ್ಕೆ ಅದ್ರಿಗೆ ಮಾತ್ರ ಅಲ್ಲ, ಸರಿ ಇಲ್ಲ ಅಂತ ಹೇಳೋದಕ್ಕೆ ಮಕ್ಳಿಗೂ ಕಷ್ಟ ಆಗುತ್ತೆ ಅಂತ ಹೇಳ್ತಾಳೆ. ಆಗ ಮನೋಜ್ ಅದು ಈ ಆಟೋದಲ್ಲಿ ಚೇಂಜ್ ಕೊಟ್ಟನಲ್ಲ ಅಂತ ಹೇಳಿದ ತಕ್ಷಣ ಆ ಚೇನ್ನ ತೆಗೆದು ಕೈ ಕೊಡ್ತಾಳೆ. ಅಲ್ಲಿಂದ ಅವನು ಹೊರಟೋಗ್ತಾನೆ ಮನೋಜು. ಪೂಜಾಲೆ ಏನೇ ನಿನ್ನ ಗಂಡ ಉದ್ಧಾರ ಆಗೋ ಯಾವ ಲಕ್ಷಣನೂ ಕಾಣ್ತಾ ಇಲ್ವಲ್ಲ ಅಂತ ಹೇಳ್ತಾಳೆ. ಬಿಡು ನಿನ್ಗೆ ಯಾಕೆ ಬೇಜಾರು, ಇಲ್ಲಿ ಆಸ್ಪತ್ರೆನಾ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ರೋಹಿಣಿ ಯಾವ ಆಸ್ಪತ್ರೆನೂ ಇಲ್ಲ ಏನೂ ಇಲ್ಲ, ಆಗ್ತಾ ಇದ್ದೀನಿ ಅನ್ನೋ ಕಾನ್ಸೆಪ್ಟೇ ಸುಳ್ಳು ಕಣೆ ಅಂತ ಹೇಳ್ತಾಳೆ. ಪೂಜಾ ಸುಳ್ಳ ಅಂತ ಹೇಳಿದಾಗ ಹೌದು ಬಿಟ್ರೆ ಅಪ್ಪ ಅಂತ ಹೇಳ್ತಿದ್ರು, ಅದಕ್ಕೇನೆ ಇದನ್ನ ಹೇಳ್ದೆ ಅಂತ ಹೇಳ್ತಾಳೆ. ಪೂಜಾ ಏನೇ ನೀನು ಒಂದು ಸುಳ್ಳು ಮುಚ್ಚಾಕೋದಕ್ಕೋಸ್ಕರ ದೊಡ್ಡ ಸುಳ್ಳು ಹೇಳ್ದಿದ್ದೇನೆ ಅಂತ ಹೇಳ್ತಾಳೆ. ಹೊಟ್ಟೆನೇ ನೋಡ್ತಾರೆ ಕಣೆ, ಏನೇ ಮಾಡ್ತೀಯ ಅಂತ ಕೇಳ್ತಾಳೆ. ಆಗ ರೋಹಿಣಿ ಈ ಸುಳ್ಳನ್ನ ಮುಂದುವರ್ಸಲ್ಲ ಕಣೆ, ಬೇರೆ ಬಲೂನ್ನ ರೆಡಿ ಮಾಡಿರ್ತೀನಿ ಕಣೆ, ಶ್ರುತಿ ಮತ್ತು ಅನ್ನೋ ಗಾಳಿನ ತುಂಬಿಸಿ ಅದನ್ನು ಹಾರಾಡಕ್ಕೆ ಬಿಡ್ತೀನಿ, ಹಿಡಿಯೋದ್ರಲ್ಲೇ ಮನೆಯವ್ರನ್ನೆಲ್ಲ ಬ್ಯುಸಿ ಮಾಡ್ತೀನಿ ಅಂತ ಹೇಳ್ತಾಳೆ. ಆಗ ಪೂಜಾ ಈ ದೇಶದಲ್ಲಿ ಹುಟ್ಟಬಾರ್ದಿತ್ತು ಕಣೆ, ಜರ್ಮನಿನಲ್ಲಿ ಹುಟ್ಟಬೇಕಾಗಿತ್ತು, ಕೊನೆ ಪಕ್ಷ ಆ ದೇಶನಾದ್ರು ಉದ್ಧಾರ ಆಗ್ತಿತ್ತು ಅಂತ ಹೇಳ್ತಾಳೆ. ಸರಿ ಬಿಡು ಮುಂದೆ ಅಂತ ಕೇಳಿದಾಗ ರೋಹಿಣಿ ಇದೆಯಲ್ಲ ನಮ್ಮ ರೆಗ್ಯುಲರ್ ಕೆಲಸ ಅದನ್ನೇ ಮಾಡೋಣ ಬಾ ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಪಾರ್ಲರ್ಗೆ ಅಲ್ಲಿಂದ ಹೊರಟೋಗ್ತಾರೆ. ಶಾಂತಿ ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಾ ಇರ್ತಾಳೆ. ಆಗ ರಂಗನಾಥ್ ಅವರು ಗೆಜ್ಜೆ ಕಟ್ಟಿರೋ ಕಾಲು ಯಾರ್ದೋ, ಮತ್ತೆ ಮಾಡ್ತಿರೋ ಕಾಲು ಯಾವುದೋ ದೇವರೇ ಅಂತ ಹೇಳ್ತಾ ಇರ್ತಾರೆ. ಕಾಲು ಗೆಜ್ಜೆ ಈ ಮನೆಗೆ ಸೇರಿದ್ದೆ, ಶಬ್ದ ಕೇಳಿದ್ರೆ ಸಾಕು ಕುಣಿದು ಕುಪ್ಪಳಿಸ್ಬಿಡ್ತೀನಿ ಅಂತ ಹೇಳ್ತಾಳೆ. ರಂಗನಾಥ್ ಅವರು ಸರಿ ಆಯಿತು ಹಾಗೆ ಮಾಡುವಂತೆ, ದೇವರು ಬಿಳಿಗಿರಿ ರಂಗನಾಥ ಇದ್ದಾನಲ್ಲ ಅರಿಶಿಣದ ಬಟ್ಟೆನಲ್ಲಿ 1 ರೂಪಾಯಿ ಕಾಯಿನ್ ಮುಡುಪ್ಕಟ್ಟು ಹೋಗು, ಹೂ ಹುಟ್ಟಿದ್ರೆ ಇಡ್ತೀವಿ ಅಂತ ಕೇಳ್ಕೊ ಅಂತ ಹೇಳ್ತಾನೆ. ಆಗ ಶಾಂತಿ ತಪ್ಪರು
ಎಲ್ಲ ಐಡಿಯಾ ಕೊಟ್ಬಿಟ್ರಿ. ಸರಿ ಇರಿ ಬರ್ತೀನಿ ಮುಡುಪ್ ಕಟ್ಟಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಇನ್ನಲ್ಲಿ ಮಾವಿನಕಾಯಿನ ತಗೊಂಡು ಶಾಂತಿ ಮನೆಗೆ ಬರ್ತಾಳೆ. ಅದನ್ನ ನೋಡಿದಂಥ ರಂಗನಾಥ್ ಅವರು ಚೆನ್ನಾಗಿದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ಹೌದು ಚೆನ್ನಾಗಿದ್ದೀವಿ ಅಣ್ಣ ಅಂತ ಹೇಳ್ಬಿಟ್ಟು ಕಸ್ತೂರಿ ಹೇಳ್ತಾಳೆ. ರಂಗನಾಥ್ ಅವರು ಈ ಶಾಂತಿ ನಿನ್ನ ಫ್ರೆಂಡ್ ಕಸ್ತೂರಿ ಅಮ್ಮ ಬಂದಿದ್ದಾರೆ ನೋಡ್ಬಾ ಮಾತಾಡ್ಸ್ಬಾ ಅಂತ ಹೇಳ್ಬಿಟ್ಟು ಕರೀತಾಳೆ. ಅಲ್ಲಿಗೆ ಶಾಂತಿ ಬರ್ತಾಳೆ. ಬಂದೆ ಅಂತ ಹೇಳ್ಬಿಟ್ಟು ಈ ಕಸ್ತೂರಿ ದೇವರು ನನಗೆ ಹೊರ ಕಟ್ಬಿಟ್ಟ ಕಣೆ, ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಕಸ್ತೂರಿ ನನಗೂ ಕೂಡ ತುಂಬ ಖುಷಿಯಾಗಿದೆ ಕಣೆ ಕಸ್ತೂರಿ ಹೇಳ್ತಾಳೆ. ಅಲ್ಲಿ ಮಾವಿನಕಾಯಿ ತಂದಿದ್ದೀನಿ ನೋಡು ಅಂತ ಹೇಳ್ಬಿಟ್ಟು ಕಸ್ತೂರಿ ಶಾಂತಿಗೆ ಹೇಳ್ತಾಳೆ. ಶಾಂತಿ ಮಾವಿನಕಾಯಿ ನೋಡ್ಬಿಟ್ಟು ಒಳ್ಳೆ ಕೆಲಸ ಮಾಡಿದೆ ಕಣೆ, ಪ್ರತಿ ತಿಂಗಳು ತಂದು ಕೊಟ್ಬಿಡು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಬಿಡು ಹೊರಕ್ಕಾಗ್ದೇ ಇಷ್ಟೊಂದೆಲ್ಲ ಬಂದಿದ್ದೀನಿ ಇದನ್ನೆಲ್ಲ ತೆಗ್ದಿಟ್ಬಿಟ್ಟು ಅಂತ ಹೇಳ್ಬಿಟ್ಟು ಕಸ್ತೂರಿ ಹೇಳ್ತಾಳೆ. ಆಗ ಶಾಂತಿ ಮೀನಾ ಅಂತ ಹೇಳ್ಬಿಟ್ಟು ಕರೀತಾಳೆ. ಕರೆದ್ರು ಬರಲ್ಲ ಅಂತ ಹೇಳ್ಬಿಟ್ಟು ಚೀಲನ ಎತ್ಕೊಳ್ಳೋಕೆ ಅಂತ ಹೋಗ್ತಾಳೆ. ಎಲ್ಲ ಹಣ್ಣುಗಳು ಕೂಡ ಕೆಳಗಡೆ ಬಿದ್ದುಬಿಡ್ತವೆ ನೆಲದ ಮೇಲೆ. ಏನತ್ತೆ ಅಂತ ಹೇಳ್ಬಿಟ್ಟು ಕೇಳ್ಕೊಂಬರ್ತಾ ಆಮೇಲೆ ಚೆಲ್ಲಿರುವಂಥ ಮಾವಿನಕಾಯಿ ಮೇಲೆ ಕಾಲಿಟ್ಬಿಡ್ತಾಳೆ. ಕಾಲು ಜಾರ್ ಬಿಡುತ್ತೆ. ಆಗ ಅವಳು ಬೀಳಲಿಕ್ಕೆ ಅಂತ ಹೋಗ್ಬೇಕಾದ್ರೆ ಅಲ್ಲಿಗೆ ಬಂದ್ಬಿಟ್ಟು ಅವಳು ಬೀಳೋದನ್ನ ಇಟ್ಕೊಂಡು ತಪ್ಪಿಸ್ತಾನೆ. ಹಾಗೇನೆ ಒಬ್ರಿಗೊಬ್ರು ಮುಖ ನೋಡ್ಕೊಂಡು ನಿಂತ್ಕೊಂಡಿರ್ತಾರೆ. ಇನ್ನು ಬೇರೆಯವರೆಲ್ಲ ಅವರನ್ನೇ ನೋಡ್ತಾ ಇರ್ತಾರೆ. ಅಂತ ಕಸ್ತೂರಿ 12 ಬ್ಯಾಗ್ ಮಾವಿನಕಾಯಿ ತರಬೇಕಾಗುತ್ತೆ ನೀನು ಅಂತ ಹೇಳ್ತಾಳೆ. ಆಗ ನೀನು ಅಂತ ಹೇಳ್ಬಿಟ್ಟು ಏಯ್ ಅಂತ ಗದರಿಸ್ತಾಳೆ. ಸೂರ್ಯ ಮತ್ತೆ ಮೀನಾ ವಾಸ್ತವಕ್ಕೆ ಬರ್ತಾರೆ. ಕರ್ಮ ದೊಡ್ಡವ್ರ ಮುಂದೆ ಅಂತ ಹೇಳ್ಬಿಟ್ಟು ಶಾಂತಿ ಕೇಳ್ತಾಳೆ. ಆಗ ಅವರು ಕರ್ಮ ಅಲ್ಲ ಕಣೆ ಧರ್ಮ, ಬೀಳ್ದಲ್ಲೇ ಇರೋ ಥರ ಗಂಡ ಕಾಪಾಡಿದಾನ ಅಷ್ಟೇ ಅಂತ ಹೇಳ್ತಾರೆ. ಸೂರ್ಯ ಕೆಳಗಡೆ ಬಿದ್ದಿರುವಂಥ ಮಾವಿನಕಾಯಿನೆಲ್ಲ ನೋಡಿ ಏನಿದು ಮಾವಿನಕಾಯಿ ಮಂಡಿ ಆಗೋಗ್ಬಿಟ್ಟಿದೆ ಅಂತ ಹೇಳ್ತಾನೆ. ಸೂರ್ಯ ಹಾಗೇನಿಲ್ಲಪ್ಪ ಸೂರ್ಯ ರೋಹಿಣಿ ಬಸ್ರು ಅಂತ ತೊಗೊಬಂದೆ ಅಂತ ಹೇಳ್ತಾಳೆ. ಆಗ ಸೂರ್ಯ ಕನ್ಫರ್ಮ್ ಆಗೋಯ್ತಾ ಅಂತ ಹೇಳಿದಾಗ ರಂಗನಾಥ್ ಅವರು ಕನ್ಫರ್ಮ್ ಆಗಿಲ್ಲಪ್ಪ ಅಷ್ಟರಲ್ಲೇ ಅವ್ರಿಗೆಲ್ಲ ಸುದ್ದಿ ಹರಡ್ಬಿಟ್ಟಿದ್ದಾಳೆ ಅಂತ ಹೇಳ್ತಾರೆ. ಅಲ್ಲಿ ರೋಹಿಣಿ ಮತ್ತು ಮನೋಜ್ ಮನೆಗೆ ಬರ್ತಾರೆ. ಕೈ ಕೊಡಮ್ಮ ಕಾಂಗ್ರಾಟ್ಸ್ ಅಂತ ಹೇಳ್ತಾಳೆ. ಅದಕ್ಕೆ ಶಾಂತಿ ಮೆತ್ತಗೆ ಕಣೆ ಅಂತ ಹೇಳ್ತಾಳೆ. ರುಕ್ತಿಯಪ್ಪ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಮನೋಜು ಏನಮ್ಮ ಇಷ್ಟೊಂದು ಮಾವಿನಕಾಯಿ ಅಂತ ಹೇಳ್ತಾನೆ. ಶಾಂತಿ ಇದೆಲ್ಲ ನಮ್ಮ ರೋಹಿಣಿಗೋಸ್ಕರ ಏನಮ್ಮ ಹೇಳಿದ್ರು ಡಾಕ್ಟ್ರು ಊಟ ಮಾಡಬೇಕು ಹುಷಾರಾಗಿರ್ಬೇಕು ಅಂತೆಲ್ಲ ಹೇಳಿದ್ರಾ ಹೇಳ್ತಾ ಇರ್ತಾರೆ. ಆದರೂ ಕೂಡ ರೋಹಿಣಿ ಸುಮ್ಮನೆ ಇರ್ತಾಳೆ. ಆಗ ಅವರು ಶಾಂತಿ ಫಸ್ಟು ಡಾಕ್ಟ್ರ್ ಏನು ಹೇಳಿದ್ರು ಅಂತ ಕೇಳೋಣ ಇರು ಸುಮ್ಮನೆ ಇರು ಅಂತ ಹೇಳ್ತಾರೆ. ಕಸ್ತೂರಿ ಮನೋಜನ ಮುಖ ನೋಡಿದ್ರೆ ಗೊತ್ತಾಗಲ್ವಾ ಅಣ್ಣ ಎಷ್ಟು ಖುಷಿಯಾಗಿದ್ದಾನೆ ಅಂತ ಹೇಳ್ತಾರೆ. ರಂಗನಾಥ್ ಅವರು ರೋಹಿಣಿ ಮುಖದಲ್ಲಿ ಆ ಸಂತೋಷ ಕಾಣ್ತಿಲ್ವೇ ಅಂತ ಹೇಳ್ತಾರೆ. ಶಾಂತಿ ರೋಹಿಣಿ ಯಾಕಮ್ಮ ಏನಾಯಿತು ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ರೋಹಿಣಿ ಅತ್ತೆ ನಾನು ನಿಮಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಸಾರಿ ನಾನು ಪ್ರೆಗ್ನೆಂಟ್ ಅಲ್ಲ ಅಂತ ಹೇಳ್ತಾಳೆ. ಶಾಂತಿ ಹಾಗಾದರೆ ಇವಳಿಗೆ ತಲೆ ಸುದ್ದು ಬಂದಿದ್ದು ಅಂತ ಹೇಳಿದಾಗ ಮನೋಜ್ ಅಮ್ಮ ಅವಳು ತಿಂದಿದ್ದು ರಾತ್ರಿ ಡೈಜೆಸ್ಟ್ ಆಗಿರಲಿಲ್ಲ ಅದಕ್ಕೆ ಪಿತ್ತದ ವಾಂತಿಯಾಗಿದೆ ಅಷ್ಟೇ ಅಂತ ಹೇಳ್ತಾನೆ. ಸರಿ ನೀನಾಕೆ ಇಷ್ಟೊಂದು ಖುಷಿಯಾಗಿದೆಯಾ ಅಂತ ಹೇಳ್ಬಿಟ್ಟು ಮನೋಜ್ನ ಕೇಳ್ತಾಳೆ. ಆಂಟಿ ಬೇರೆ ಏನೂ ತೊಂದರೆ ಇಲ್ಲ ಅಂತ ಡಾಕ್ಟ್ರ್ ಹೇಳಿದ್ರಲ್ವ ಅದಕ್ಕೆ ಖುಷಿಯಾಗಿದೆ ಅಂತ ಹೇಳ್ತಾನೆ. ಅಂತ ಅಯ್ಯೋ ನಾನು ಅಜ್ಜಿ ಆಗ್ತಾ ಇಲ್ವಾ ಹಾಗಾದರೆ ನಿಮ್ಮ ಅಜ್ಜಿ ಆಸ್ತಿ ನನಗೆ ಸಿಗಲ್ವಾ ಅಂತ ಹೇಳ್ಬಿಟ್ಟು ಹೋಗಿ ಬೇಜಾರಾಗಿ ಕುತ್ಕೊತಾಳೆ. ಅವನು ಇಲ್ಲಮ್ಮ ಸಿಗ್ತಾ ಇಲ್ಲ ಅಂತ ಹೇಳ್ತಾನೆ. ಆಗ ರಂಗನಾಥ್ ಅವರು ಅದಕ್ಕೆ ಶಾಂತಿ ಹೇಳಿದ್ದು ಪೂರ್ತಿಯಾಗಿ ಗೊತ್ತಾಗ್ದೇ ಆ ಥರ ಮಾಡಬೇಡ ಅಂತ ಹೇಳಿದೆ, ಆದರೆ ನೀನು ಕೇಳಲೇ ಇಲ್ವಲ್ಲ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಹೇಳ್ತಾರೆ. ಕಸ್ತೂರಿ ಅಣ್ಣ ಏನು ಮಾಡೋದಣ್ಣ ಇಷ್ಟೊಂದು ಮಾವಿನಕಾಯಿನ ಅಂತ ಕೇಳ್ತಾಳೆ. ಕಸ್ತೂರಿ ಅದೇನು ವೇಸ್ಟ್ ಆಗಲ್ಲ ಎಲ್ಲ ಮೀನಿನ ಕೈ ಕೊಟ್ಬಿಡಿ ಅಂತ ಹೇಳ್ತಾನೆ. ಆವಾಗ ಎಲ್ಲರೂ ಶಾಕ್ ಆಗ್ತಾರೆ. ಕಸ್ತೂರಿ ಆದರೆ ಹಂಗಾದ್ರೆ ಮೀನಾ ಪ್ರೆಗ್ನೆಂಟಾ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಮೀನಾ ಕೈ ಕೊಡಮ್ಮ ಇಲ್ಲಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಆವಾಗ ಮೀನಾ ಹಾಗೇನು ಇಲ್ಲ ಆಂಟಿ ಅಂತ ಹೇಳ್ತಾಳೆ. ಆಗ ಸೂರ್ಯ ಏನಂಟಿ ನೀವು ಬಿಟ್ಟರೆ ಎಲ್ರಿಗೂ ವಾಂತಿ ಆಯಿತು ಅಂತ ತಿಳ್ಕೊಂಡ್ಬಿಡ್ತೀರಾ. ಚೆನ್ನಾಗಿ ಉಪ್ಪಿನಕಾಯಿ ಮಾಡ್ತಾಳೆ. ಅವಳಿಗೆ ಉಪ್ಪಿನಕಾಯಿ ಮಾಡೋಕೆ ಹೇಳ್ತೀನಿ, ನಿಮಗೂ 2 ಬಾಟ್ಲು ಕೊಡೋಕೆ ಹೇಳ್ಬಿಡ್ತೀನಿ. ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.